ಬೆಂಗಳೂರು ಉತ್ತರ ಭಾಗದ ಜನರಿಗೆ ಗೇಮಿಂಗ್ ಖುಷಿಯನ್ನ ಕೊಡೋದಿಕ್ಕೆ ಆರ್ಕಾಡಿಯಾ ಗೇಮಿಂಗ್ ಸೆಂಟರ್ ಓಪನ್ ಆಗಿದೆ. ಜಾಲಹಳ್ಳಿ ಕ್ರಾಸ್ ನಲ್ಲಿರುವಂತಹ ರಾಕ್ಲೈನ್ ಮಾಲ್ನ 2ನೇ ಫ್ಲೋರ್ ನಲ್ಲಿ ಆರ್ಕಾಡಿಯಾ ಗೇಮಿಂಗ್ ಸೆಂಟರ್ ನ ಒಂದು ಸ್ಪೆಷಲ್ ಸ್ಟೋರಿ ಈಗ ಬರ್ತಾ ಇದೆ, ನೋಡ್ಕೊಂಡ್ ಬನ್ನಿ. ರಾಕ್ಲೈನ್ ಗೇಮಿಂಗ್ ಸೆಂಟರ್ ಉದ್ಘಾಟನೆ, ಬಗೆ ಬಗೆಯ ಗೇಮ್ಸ್ಗೆ ಮಕ್ಕಳು ದಿಲ್ಕಶ್, ಕಲರ್ಫುಲ್ ಲೈಟಿಂಗ್, ಒಂದಕ್ಕಿಂತ ಒಂದು ಅಟ್ರಾಕ್ಟ್ ಮಾಡೋ ಗೇಮ್ಸ್, 3D ಗೇಮ್ಸ್, ಕಾರ್ ಬೈಕ್ ರೇಸ್ ಗೇಮ್ಗೆ ಮಕ್ಕಳು ಫುಲ್ ಖುಷಿಯಾಗಿದ್ದಾರೆ. ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರಿನ ರಾಕ್ಲೈನ್ ಮಾಲ್ನಲ್ಲಿ. ಜಾಲಹಳ್ಳಿಯ ರಾಕ್ಲೈನ್ ಮಾಲ್ನಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಕರರ ತನಕ ಎಲ್ಲರೂ ಒಟ್ಟಾಗಿ ಆಟ ಆಡಿ ಖುಷಿ ಪಡೋದಿಕ್ಕೆ ಗೇಮಿಂಗ್ ಸೆಂಟರ್ ಒಂದು ಓಪನ್ ಆಗಿದೆ. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಮಾಲೀಕತ್ವದ ರಾಕ್ಲೈನ್ ಮಾಲ್ನ 2ನೇ ಮಹಡಿಯಲ್ಲಿ ಆರ್ಕಾಡಿಯಾ ಗೇಮಿಂಗ್ ಸೆಂಟರ್ಗೆ ಇಂದು ಚಾಲನೆ ನೀಡಲಾಯಿತು. ಗೇಮಿಂಗ್ ಸೆಂಟರ್ಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಭೇಟಿ ಕೊಟ್ಟು ಶುಭ ಹಾರೈಸಿದ್ರು. ಸೆಂಟರ್ನ ಬೆಂಗಳೂರು ಉತ್ತರ ಜನಕ್ಕೆ ಮಕ್ಕಳಿಗೋಸ್ಕರ ಆಮೇಲೆ ಅಡಲ್ಟ್ಸು ಎಲ್ಲರೂ ಗೇಮ್ಸು ಅವೆಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದ್ದೀವಿ. ನಮ್ಮ ರಾಕ್ಲೈನ್ ಮಾಲ್ 2nd ಫ್ಲೋರಲ್ಲಿ ಮಾಡಿದ್ದೀವಿ. ಬರ್ಡೇ ಪಾರ್ಟೀಸ್ ಮಾಡೋಕ್ಕೆ ಅಂತಲೇ ಒಂದು ಸಪ್ರೇಟ್ ಹಾಲ್ ಮಾಡಿದ್ದೀವಿ. ಫುಡ್ ಎಲ್ಲ ನಮ್ಮದೇ ಹೈಜಿನಿಕ್ ಆಗಿ ನಮ್ಮದೇ ಕಿಚನ್ ಇದೆ. ನಮ್ಮ ಗೇಮ್ಸ್ ಇಂದ ಹಿಡಿದು ಬರ್ಡೇ ಪಾರ್ಟೀಸ್ ಮಾಡೋದಕ್ಕೆ, ಸ್ಕೂಲ್ಸ್ನು ಎಂಟರ್ಟೈನ್ ಮಾಡೋದಕ್ಕೆ ಅನುಕೂಲ ಆಗೋ ಒಂಥರ ಮಾಡಿದ್ದೀವಿ. ಇದು ಫೆಸಿಲಿಟೀಸ್ ಬಂದು ನೋಡಲಿ, ಬಂದು ನಮ್ಮನ್ನ ಪ್ರೋತ್ಸಾಹಿಸಲಿ. ಸೊ ನಾವು ಅವ್ರಿಗೆ ಒಂದು ಒಳ್ಳೆ ಕ್ವಾಲಿಟಿ ಆಗದ ಸರ್ವಿಸ್ ಕೊಡಬೇಕು ಅನ್ನೋ ಒಂದು ಉದ್ದೇಶ. ಇನ್ನು ಇಷ್ಟೇ ಅಲ್ಲದೆ ಮಕ್ಕಳ ಹುಟ್ಟುಹಬ್ಬ, ಫ್ಯಾಮಿಲಿ ಗೆಟ್ ಟುಗೆದರ್ ಕೂಡ ಇಲ್ಲಿ ಮಾಡಬಹುದಾಗಿದೆ. ಆಟದ ಜೊತೆ ಒಳ್ಳೆ ಊಟ ಕೂಡ ಸವಿಯುವ ಅವಕಾಶ ಇಲ್ಲಿದೆ. ಒಟ್ನಲ್ಲಿ ಬೆಂಗಳೂರು ಉತ್ತರ ಭಾಗದ ಜನರು ಗೇಮ್ ಆಡಿ ಖುಷಿ ಪಡೋದ್ರ ಜೊತೆಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇದು ಒಳ್ಳೆ ಜಾಗ. ಕಡಿಮೆ ಖರ್ಚಲ್ಲಿ ಒಳ್ಳೆ ಮನೋರಂಜನೆ ಕೊಡುವ ಯೋಚನೆ ಮಾಲೀಕರದ್ದು. ಹರೀಶ್ ಸೀನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.